ಆ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ ಅಥವಾ ಡೇಟ್ ಆಫ್ ಬರ್ತ್ ರಿಪೋರ್ಟ್ಸ್ಗಳನ್ನ ಯಾರಿಗೆ ಬೇಕು ಅಂತ ಅಂದ್ಬಿಟ್ಟು ಒಂದು ಫಾರ್ಮ್ ಇದೆ ಆಯಿತು. ಅದು ಫಾರ್ಮ್ ಫಿಲ್ ಮಾಡಿದವರು ನೋಡಿ ಈ ಥರ ಡೀಟೇಲ್ಸ್ ಬರುತ್ತೆ. ಇಲ್ಲಿ ವಾಟ್ಸಪ್ ಸಂಖ್ಯೆ ಅಂತ ಮೇಲೆ ಮೆನ್ಷನ್ ಮಾಡಿದ್ದೀನಿ. ಬಟ್ ಇಲ್ಲಿ ಏನು ಟೈಪ್ ಮಾಡ್ತೀರಾ ನೋಡಿ. ಇಲ್ಲಿ ಈಗ ಯಾವ ನಂಬರಿಗೆ ನಾವು ರಿಪೋರ್ಟ್ ಕಳಿಸೋಣ? ಅದೊಂದು ಸ್ವಲ್ಪ ನೋಡಿ, ಯಾರೋ ಒಬ್ರದ್ದು ಇದಾಗಿದ್ದು, ಮಿಕ್ಕಿದ್ದು ಎಲ್ಲರದು ಕೂಡ ಇದೇನೆ, ಡೀಟೇಲ್ಸ್ ಇಲ್ಲ. ಓಕೆ ಅಂತ ಕಳಿಸ್ತಾರೆ, ಇದು ಕಳಿಸ್ತಾರೆ. ವಾಟ್ಸಪ್ ನಂಬರ್ ಕೊಡೋದನ್ನ ನಾವು ರಿಪೋರ್ಟ್ ಕಳ್ಸೋಕ್ಕಾಗಲ್ಲ ಆಯಿತಾ. ಅದೊಂದು ಸ್ವಲ್ಪ ಇದು ಮಾಡ್ಕೊಳ್ಳಿ. ಯಾರ್ಯಾರು ಫಾರ್ಮ್ ಫಿಲ್ ಮಾಡಿದ್ದೀರೋ ಫಾರ್ಮ್ ಫಿಲ್ ಮಾಡೋರಿಗೆ ವಾಟ್ಸಪ್ ನಂಬರ್ ಅಂತಲೇ ಕೇಳಿದಾಗ ವಾಟ್ಸಪ್ ನಂಬರ್ನ ಅಪ್ಡೇಟ್ ಮಾಡಿ. ಇದು ಮಾಡಿಲ್ಲ ಅಂತಂದರೆ ಯಾರಿಗೂ ಏನೂ ಕಳ್ಸೋಕ್ಕಾಗಲ್ಲ. ಎಲ್ಲ ಫಾರ್ಮಲ್ಲಿ ಇದೇ ರೀತಿ ಮಾಡ್ತಾಯಿದ್ದೀರಾ. ಓಕೆ ಅಂತ ಕಳ್ಸಿ ಗೊತ್ತಿಲ್ಲ ಇದೇನಕ್ಕೆ ಅಂತ ಅಂದ್ಬಿಟ್ಟು ಡೇಟ್ ಆಫ್ ಬರ್ತ್ ರಿಪೋರ್ಟ್ ಬರೆದಿದ್ದು ಜಾತಕ ಕೊಡಲ್ಲ ನಾನು ಆಯಿತಾ. ಒಂದು ವಾಟ್ಸಪ್ ಆಟೋಮೇಷನ್ ಸಾಫ್ಟ್ವೇರಿಂದ ನೀವು ಜಸ್ಟ್ ಒಂದು ಚಾಟ್ ಬರುತ್ತೆ, ಲಿಂಕ್ ಬರುತ್ತೆ, ಲಿಂಕ್ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಆಟೋಮೆಟಿಕ್ಕಾಗಿ ಒಂದು 3 ನಿಮಿಷದೊಳಗಡೆ ನಿಮ್ಮ ರಿಪೋರ್ಟ್ ಜನ್ರೇಟಾಗಿ ಬರುತ್ತದು. ಮೆಸೇಜ್ ಥರ ಫಾರ್ಮೆಟಲ್ಲಿ ಕೊಡ್ತಾ ಇದ್ದೀವಿ, ಪಿ ಡಿ ಎಫ್ ಎಲ್ಲ ಕೊಡ್ತಾ ಇಲ್ಲ. ವಾಟ್ಸಪ್ ಸಪೋರ್ಟಲ್ಲಿ ಮಾತ್ರ ಇರಲಿ ಅಂತ. ಇಫ್ ಇನ್ ಕೇಸ್ ಏನಾದ್ರು ಇತ್ತು ಅಂದರೆ ಎಲ್ಲ ಕ್ವಶನ್ ಮಾಡಿ, ಟೈಮ್ ಇದೆ ರಿಪ್ಲೈ ಮಾಡ್ತೀನಿ, ಇಲ್ಲಾಂದ್ರಿಲ್ಲ. ಬಟ್ ಅಟ್ಲೀಸ್ಟ್ ಈ ರಿಪೋರ್ಟ್ಸ್ಗಳನ್ನ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಯಾರ್ಯಾರು ಕೇಳ್ತಿರೋ ಎಲ್ಲರಿಗೂ ಕೊಡ್ತಾ ಇದ್ವಿ. ಕೆಲವ್ರಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ಲ. ಮತ್ತು ನಾನು ಹೇಳೋದಲ್ಲ, ಸುಮಾರು ಸಲ ಹೇಳಿದ್ದೀನಿ, ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಅದಕ್ಕೆ ಮರೆಯೋಕ್ಕೆ ಇಷ್ಟ ಇಲ್ಲ. ಇದನ್ನು ಶುರು ಮಾಡಿದ ರೀಸನ್ನೇ ಬೇರೆ ಇತ್ತು ನಂದು. ಸೊ ಯಾರಿಗಾರು ಕ್ಲಾರಿಟಿ ಸಿಕ್ತು ಅಂದರೆ ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ವಗೇರೆ ಅದು ಇದು ಅದೆಲ್ಲ ಕಳಿಸೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ರಿಪೋರ್ಟ್ ಕೊಡೋದ್ರಿಂದ ನನಗೇನು ಜಾಸ್ತಿ ಕೆಲಸ ಬೀಳಲ್ಲ, ಒಂದು 5 ನಿಮಿಷ ಕೆಲಸ ಬೀಳುತ್ತೆ. ಸೊ ದಟ್ ನನಗೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ. ಈ ಡೇಟ್ ಆಫ್ ಬರ್ತ್ ಬಂದು ನನಗೆ ಪ್ರಾಕ್ಟೀಸ್ ಥರ. ಇದು ನನಗೆ ಡೇಟಾಬೇಸಲ್ಲ, ಇದು ಇನ್ನೊಂದಲ್ಲ ಮತ್ತೊಂದಲ್ಲ, ಇದು ನನಗೆ ಪ್ರಾಕ್ಟೀಸ್ ಥರ. ನಾನು ಜಸ್ಟ್ ಒಂದು ಆ್ಯಕ್ಟಿವ್ ಇರೋಕ್ಕೋಸ್ಕರ ನನಗೆ ಬೇಕಿರೋದು ಇಷ್ಟೇ ಆಯಿತಾ. ಯಾರಿಗಾರು ಇನ್ಸೆಕ್ಯೂರಿಟಿ ಇದ್ದರೆ ವಾಟ್ಸಪ್ ನಂಬರ್ ಏನಕ್ಕೆ ಅಂತ ನಮ್ದು ಸುಮಾರು ಸಲ ಹೇಳಿದ್ದೀನಿ. ಒಂದೇ ಒಂದು ಮೆಸೇಜ್ ನಾವು ಎಕ್ಸ್ಟ್ರಾ ಕಳಿಸಲ್ಲ. ಪ್ರಮೋಷನ್ ಆಗಿರ್ಬೋದು, ಇದಾಗಿರ್ಬೋದು, ವಗೇರೆ ಆಗಿರ್ಬೋದು, ಆಫರ್ ಆಗಿರ್ಬೋದು, ಏನೂ ಕಳಿಸಲ್ಲ ನಾವು. ಎಲ್ಲದಕ್ಕೂ ಲಿಂಕ್ ಕೊಟ್ಟಿರ್ತೀವಿ, ನಿಮ್ಗೆ ಇಷ್ಟ ಆದರೆ ಕ್ಲಿಕ್ ಮಾಡ್ತೀರಾ, ಚೆಕ್ ಮಾಡ್ತೀರಾ, ಮುಗೀತು. ನಮ್ಮ ಕಡೆಯಿಂದ ಈ ಪ್ರಮೋಟ್ ಮಾಡಿ ಟೀಚ್ ಮಾಡೋದು ಅದೆಲ್ಲ ನಮ್ಗೆ ಸದ್ಯಕ್ಕೆ ತಲೆಯಲ್ಲಿಲ್ಲ. ಇದು ನನಗೆ ಒಂದು ಪ್ರಾಕ್ಟೀಸ್ಗೋಸ್ಕರ. ಡೇಟ್ ಆಫ್ ಬರ್ತ್ಗಳು ಇದು ಮಾಡ್ತೀವಿ. ಒಂದಷ್ಟು ಗ್ರೂಪ್ ಇದೆ, ಕೆಲವು ಗ್ರೂಪ್ಗಳು ರೆಕಾರ್ಡಿಂಗ್ಸ್ ತೊಗೊಂಡು ಕಲಿತಿರೋರಿಗೆ ಆ ಗ್ರೂಪ್ ಆ್ಯಕ್ಟಿವ್ ಇರೋಕ್ಕೋಸ್ಕರ ಮಾತ್ರ. ಸೊ ನಿಮ್ಮ ಡೇಟಾ ಬಂದು ನಮಗೆ ಬೆನಿಫಿಟ್, ಅಂದರೆ ನಮಗೆ ಯೂಸ್ ಆಗ್ತದೆ. ಅದಕ್ಕೆ ರಿಟರ್ನ್ ಆಗಿ ನಾನು ನಿಮಗೆ ಈಗ ಸುಮ್ಮನೆ ನಾನು ಏನು ತೊಗೋಬಾರ್ದು, ನನಗೂ ಇಷ್ಟ ಇಲ್ಲ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ನಿಮಗೆ ಡೀಟೇಲ್ಸೇ ಬರುತ್ತಿಲ್ಲಿ, ನಮಗೆ ಜಸ್ಟ್ ಪ್ರಾಕ್ಟೀಸ್ ಅಂತ. ಬಟ್ ಇದನ್ನು ನೀವು ವಾಟ್ಸಪ್ ನಂಬರ್ ಕೊಡೋದೇ ಇದು ಮಾಡಿದ್ರೆ ಕಷ್ಟ ಆಗುತ್ತೆ. ಆಮೇಲೆ ನಾನು ಇದು ಮೆನ್ಷನ್ ಮಾಡಿದ್ದೆ, 1 ಮಂತ್ ಬೇಕಿದ್ದು ರಿಪೋರ್ಟ್ಗಳು ರೆಡಿ ಮಾಡೋಕ್ಕೆ ಅಂತ. ಕೆಲವರು ಫಾರ್ಮ್ ಫಿಲ್ ಮಾಡಿದರೆ ನಾನು ಇದರಲ್ಲಿ ಕಳಿಸ್ತೀನಿ. ಬಟ್ ಯಾವತ್ತು ಕಳಿಸ್ಲಿ ಇದು ಆಯಿತಾ. ಪ್ರತಿಯೊಂದು ಕೂಡ ವಾಟ್ಸಪ್ ಥ್ರೂನೇ ಬರೋದು. ವಾಟ್ಸಪ್ಗೆ ನಾವು ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ದಟ್ ನಮಗೆ ಮೀಟಿಂಗ್ ಅದು ಇದು ವಗೇರೆ ಎಲ್ಲದಕ್ಕೂ ಟೈಮ್ ವೇಸ್ಟ್ ಆಗೋದು ಬೇಡ ಅಂತ. ಬಟ್ ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಒಂದು 5 ಜನಕ್ಕೆ 5 ಚಾರ್ಟ್ ಕೊಟ್ಟು ಡಿಸ್ಕಷನ್ಸ್ ಮಾಡಿ ನಾವುಗಳು ಡಿಸ್ಕಸ್ ಮಾಡಲಿಕ್ಕೋಸ್ಕರ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೇಮ್ ಡೇಟ್ ಆಫ್ ಬರ್ತ್ ಅವೆಲ್ಲ ಯೂಸ್ ಇಲ್ಲ. ಗ್ರೂಪ್ ಡಿಸ್ಕಷನ್ಸ್ಗಳಾಗ್ತಾ ಇರ್ತವೆ, ಅದಕ್ಕೆ ಇದು ಯೂಸ್ ಆಗ್ತಾ ಇರ್ತದೆ. ಕೆಲವು ಪ್ರಾಬ್ಲಮ್ಸ್ಗಳು ಕಾಣಿಸಿದ್ರೆ ಇಲ್ಲಿ ನಂಬರ್ ಇದ್ದರೆ ಮೆನ್ಷನ್ ಮಾಡೋ ಪ್ಲ್ಯಾನ್ ಇದೆ ಅಷ್ಟೇ ನಮಗೆ ಆಯಿತಾ. ಯಾರಿಗಾರು ಇನ್ಸೆಕ್ಯೂರಿಟಿ ಇದ್ದರೆ ಒತ್ತಿ ಹೇಳ್ತಿದ್ದೀನಿ, ಪಬ್ಲಿಕ್ಕಾಗಿ ಹೇಳ್ತಾ ಇದ್ದೀನಿ. ಈ ನಂಬರ್ನ ತುಂಬ ಇದೆ ಈ ಥರ ನಂಬರ್ಸು. ಬಟ್ ಈ ನಂಬರ್ಸ್ನ ನಾವು ಯಾವುದೇ ಕಾರಣಕ್ಕೂ ನಮ್ಮ ಕಡೆಯಿಂದ ನಾವು ಕಾಂಟ್ಯಾಕ್ಟ್ ಮಾಡೋದೇ ಇಲ್ಲ. ನಾವು ಯಾರಿಗೂ ನಂಬರ್ ಶೇರ್ ಮಾಡೋದು ಇಲ್ಲ. ಇದು ಕಂಪ್ಲೀಟ್ ಪ್ರೈವೇಸಿ. ಡೇ 1 ಹೇಳ್ತಾ ಇದ್ದೀನಿ, ಪ್ರೈವೇಸಿ ಅಂತ. ಅದಕ್ಕೇ ನಾನು ಝೂಮಲ್ಲಿ ಡಿಸ್ಕಷನ್ಸ್ ಆಗಬೇಕಾದ್ರೂ ಕೂಡ ಕ್ಯಾಮ್ರಾ ಆಫ್ ಮಾಡಿಬಿಡ್ತೀನಿ. ಏನಕ್ಕೆ ಎಲ್ಲ ಸಲ ಪಬ್ಲಿಕ್ಕಾಗಿ ಇದು ಮಾಡೋದು ಯೂಸ್ ಇಲ್ಲ. ಬಟ್ ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಇದು ಮಾಡಿ. ನೀವು ನಂಬರ್ ಕೊಟ್ಟಿಲ್ಲ ಅಂದರೆ ನಾವು ರಿಪೋರ್ಟ್ ಕಳ್ಸೋಕ್ಕಾಗಲ್ಲ ಆಯಿತಾ. ಎಲ್ರಿಗೂ ಬೇಕು ನೋಡ್ತೀರಾ, ಫ್ರೀ ಅಂತಲೇ ಇತ್ತು, ಫಾರ್ಮ್ ಫಿಲ್ ಮಾಡಿಬಿಡ್ಬೇಕು, ಸುಮ್ಮನೆ ಆಗ್ಬಿಡ್ಬೇಕು. ನಾವು ಆ ರೀತಿ ಮಾಡಲ್ಲ. ನಿಮಗೆ ಅದು ಬರುತ್ತೋ ಇರುತ್ತೋ ನಂಬಿಕೆ ನಿಮಗಿರಲ್ಲ ಅಲ್ವಾ. ನಮ್ದು ಆ ರೀತಿ ಇರಲ್ಲ. ನಮ್ದೇನಾಗ್ತದೆ, ಅಟ್ಲೀಸ್ಟ್ ವೀಕ್ಲಿ ಒಂದು ಡಿಸ್ಕಷನ್ಸ್ ಆಗಬೇಕಾದ್ರೆ 3-5 ದಿನದೊಳಗಡೆ ಎಲ್ಲ ಒಂದ್ಸಲ ಬಂದೇ ಬರುತ್ತಿದ್ದು. ಸೊ ಟೈಮಲ್ಲಿ ಬರೀ ಡಿಸ್ಕಷನ್ ಆಗಲ್ಲ, ರಿಪೋರ್ಟ್ ರೆಡಿಯಾಗಿರುತ್ತೆ. ಅದು ಒಂದು ಫಾರ್ಮ್ಯಾಟ್ ಇದೆ, ಫಾರ್ಮ್ಯಾಟ್ ರೆಡಿ ಮಾಡಿರ್ತಾರೆ, ಫಾರ್ವರ್ಡ್ ಮಾಡ್ತೀವಿ, ತಲುಪಿಸ್ತೀವಿ. ಏನಾದ್ರು ಇನ್ಪುಟ್ ಕೊಡಬೇಕೇನು ಇನ್ಪುಟ್ ಕೊಡ್ತಾರೆ. ನಾನು ಡೇ 1 ಹೇಳ್ತಾ ಇರೋದೇನೆಂದರೆ, ಇನ್ಫಾರ್ಮೇಷನ್ನ ಸುಮ್ಮನೆ ತೊಗೋತೀರ, ಅದಾದಮೇಲೆ ಏನು ಮಾಡ್ತೀರಿ. ಈಗ ಏನೋ ಕಲ್ತ್ರಿ, ಫುಲ್ಲು ಅರ್ಧ ಬರ್ಧನ ಇವೆಲ್ಲ ಬಿಟ್ಟಾಕಿ ಏನೋ ಕಲ್ತಾದ್ಮೇಲೆ ಏನು ಮಾಡಿದ್ರಿ, ಸ್ಟಾರ್ಟ್ ಮಾಡಿದ್ರಿ. ನೇಮ್ ಚೇಂಜ್ ಮಾಡ್ತೀನಿ, ನೇಮ್ ಕರೆಕ್ಷನ್ ಮಾಡ್ತೀನಿ, ಅದು ಮಾಡ್ತೀನಿ, ಮೊಬೈಲ್ ನಂಬರ್ ಚೇಂಜ್ ಮಾಡ್ತೀನಿ, ಈ ಮೊಬೈಲ್ ನಂಬರ್ ಸರಿ ಇಲ್ಲ, ಆ ಮೊಬೈಲ್ ನಂಬರ್ ಚೇಂಜ್ ಮಾಡ್ತೀನಿ. ಸ್ವಲ್ಪ ದಿನ ಆದಮೇಲೆ ಡೌಟ್ ಬಂತು ಅಥವಾ ರಿಸಲ್ಟ್ ಬರಲಿಲ್ಲ. ಸರಿನೋ ತಪ್ಪೋ ಹೆಂಗೆ ಗೊತ್ತಾಗುತ್ತಿದ್ದು. ಸೊ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಒಂದು ಡೇಟ್ ಆಫ್ ಬರ್ತ್ ಇಟ್ಕೊಂಡು ಅದನ್ನು ಅನಾಲಿಸಿಸ್ ಮಾಡಿಬಿಟ್ಟು 2 ಒಪಿನಿಯನ್, ಒಂದು ನಂದು, ಒಂದು ಸ್ಟೂಡೆಂಟ್ಸ್ಗಳಾಗಿ ಕಲಿತಿರೋರು ಅವ್ರ ಒಪಿನಿಯನ್. ಅವ್ರು ಹೇಳ್ತಾರೆ. ಕೋಇನ್ಸಿಡೆಂಟ್ಲಿ ಮ್ಯಾಚ್ ಆಗೋದು ಯಾವ ರೀತಿ ಇರುತ್ತೆ, ಅದು ನನಗೆ ಕನೆಕ್ಟ್ ಆಗಿರ್ತೀರ ನೀವು ಯೂಟ್ಯೂಬಿಂದ ಆಯಿತಾ. ಪ್ರಾಬ್ಲಮ್ಸ್ ನಾವು ಕಳಿಸ್ತೀವಿ, ನಾವು ಫಸ್ಟ್ ಕೊಟ್ಬಿಡ್ತೀವಿ. ಪ್ರಾಬ್ಲಮ್ಸ್ ಮ್ಯಾಚ್ ಆಗಿ ಬಿಡ್ತೀವಿ, ಎಸ್ ಅವ್ರನ್ನ ವಾಟ್ಸಪ್ಪಲ್ಲಿ ನೀವು ಚಾಟ್ ಮಾಡಿರ್ತೀರ. ಈ ವ್ಯಕ್ತಿಗೆ ಅದು ಗೊತ್ತಿರಲ್ಲ, ಯಾರು ಡಿಸೈನ್ ಮಾಡ್ತಾರೆ ಅಂದರೆ ಪ್ರಾಕ್ಟೀಸ್ ಮಾಡ್ತಿರೋರಿಗೆ. ಅವ್ರಿಗೆ ಕಲ್ತಂಗೆ ಆಗ್ತದೆ, ನಿಮಗೆ ನಿಮ್ಮ ರಿಸಲ್ಟ್ ಬರುತ್ತೆ.
ನನಗೊಂದು ಪ್ರಾಕ್ಟೀಸ್ ಬಂದು ಸುಮ್ಮನೆ ಈ ಕಾಟಾಚಾರಕ್ಕೆ ಮಾಡೋದಕ್ಕಿಂತ ರಿಯಲ್ ಟೈಮ್ ಅಪ್ಲಿಕೇಶನ್ಸ್ ಇರಬೇಕು ಈ ಒಂದು ವಿದ್ಯೆಗಳು. ಏನಕ್ಕೆ ಅಂದರೆ ಯಾವ್ದಾದ್ರು ವಸ್ತು ಏನು ಕೆಲಸ ಮಾಡುತ್ತೆ, ಹೆಂಗೆ ಕೆಲಸ ಮಾಡುತ್ತೆ ನನಗೆ ಆ ಥರ ಇಷ್ಟ ಇಲ್ಲ. ಏನೋ ಒಂದು ವಸ್ತು ಕೆಲಸ ಮಾಡ್ತಿದ್ದೆ, ಏನಕ್ಕೆ ಮಾಡ್ತಿದ್ದೆ, ಅಷ್ಟು ಕರೆಕ್ಟಾಗಿ ಹೆಂಗಿರುತ್ತೆ ಅಂತ. ನನಗೆ ಈ ಸೈನ್ಸ್ ಇದು ವಿದ್ಯೆ ಏನಿದೆ ಇದ್ರ ಮೇಲೆ ಅದೇ ಇರೋದು. ಇದು ಕೆಲಸ ಮಾಡೋದು ಬಿಡುತ್ತೆ, ನಂಗೆ ಅದು ಬೇಡ. ಇದು ಕೆಲಸ ಮಾಡುತ್ತೆ, ರಿಸಲ್ಟ್ ಕೊಡುತ್ತೆ, ಜನಗಳಿದನ್ನು ಒಪ್ತಾರೆ, ನಂಬ್ತಾರೆ, ಎಲ್ಲ ಆಗುತ್ತೆ. ಏನಕ್ಕೆ ಮಾಡ್ತಿದ್ದೆ ಅದೊಂಥರ ರಿಸರ್ಚ್ ಥರ ಒಂದು ಕ್ಯೂರಿಯಾಸಿಟಿಲಿ ಮಾಡ್ತಾಯಿದ್ದೀನಿ. ಸೊ ನನಗೆ ಡೇಟಾ ಬೇಸ್ ಬೇಕಷ್ಟೇ. ಯಾವುದು ಇದು. ಸೊ ಇದು ಯಾರಿಗಾರು ಇನ್ಸೆಕ್ಯೂರಿಟಿ ಇದ್ದರೆ ದಯವಿಟ್ಟು ಈ ಥರ ಫಾರ್ಮ್ ಫಿಲ್ ಮಾಡಿಬಿಡಿ. ನಿಮಗೆ ಸಣ್ಣ ಡೀಟೇಲ್ಸ್ಗಳನ್ನ ಇದು ಮಾಡೋಕ್ಕಾಗಲ್ಲ. ನಮ್ಮ ಒಂದು ಐಡಿಯಾ ಎಸ್ಪೆಷಲಿ ನನ್ನ ಐಡಿಯಾ ಇರೋದು ಅಷ್ಟೇ. ಡೇಟ್ ಆಫ್ ಬರ್ತ್ ಏನಿದೆ ನಂಬರು ಜಸ್ಟ್ ನಂಬರ್. ನಿಮಗೆ ಬಿಟ್ಟರೆ, ವ್ಯಕ್ತಿಗಳು ಯಾರು ಫಾರ್ಮ್ ಫಿಲ್ ಮಾಡಿದರೆ ನಿಮಗೆ ಬಿಟ್ಟರೆ ಬೇರೆ ಏನಿದು ಯೂಸ್ ಇಲ್ಲ. ನಮಗಂತೂ ಯೂಸ್ ಇಲ್ಲ, ಏನಿಲ್ಲ, ನಿಮಗೂ ಯೂಸ್ ಆಗೋಲ್ಲ ಇದು. ಆಯಿತಾ? ಎಲ್ಲ ಒಂದು ಕಡೆ ಫಾರ್ಮಲ್ಲಿ ಎಲ್ಲರೂ ಇದು ಮಾಡ್ಬೇಕಾದ್ರೆ ಅಪ್ಲೈ ಮಾಡಿರ್ತೀರ, ಜಾಯ್ನ್ ಆಗ್ಬೇಕಾದ್ರೆ ಹೋಗಿ ಕೊಟ್ಟಿರ್ತೀರ, ನಿಮ್ಮ ಏಜು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಮಾಡಿರ್ತೀರ. ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಇದರಿಂದ ಅನಾಲಿಸಿಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆಯಿತಾ? ಆಗಿರೋ ಅಂಥದ್ದನ್ನು ರಿಪೋರ್ಟ್ ಕೊಟ್ಟು ಫೀಡ್ಬ್ಯಾಕ್ ಬೇಕು. ನಾವು ಫೀಡ್ಬ್ಯಾಕ್ ಕೇಳ್ತಿಲ್ಲ. ಫೀಡ್ಬ್ಯಾಕನ್ನು ಕೇಳಿದ್ರೆ ಪುನಃ ಮೆಸೇಜು ಒಂದು ಲಾಂಗ್ ಕಾನ್ವರ್ಸೇಷನ್ಸ್. ನಾವು ಫೀಡ್ಬ್ಯಾಕ್ ಕೇಳ್ತಿಲ್ಲ. ಎಸ್ ಆರ್ ನೋ ಮೆಸೇಜ್ಗಳು ನಾವು ರಿಪೋರ್ಟ್ ಕಳಿಸಿದಂಗೆ ಅದು ಎಸ್ ಆರ್ ನೋ ಅಲ್ಲಿಂದನೇ ಬರುತ್ತೆ. ಯಾರೋ ಒಬ್ಬರಿಬ್ಬರು ರಿಪ್ಲೈ ಮಾಡ್ತಾರೆ. ನಾವು ಫೋಕಸ್ ಮಾಡ್ತಾ ಇರೋದು ಅದು. ಓಕೆನಾ? ಸೊ ಒಂದು ಸೈಡ್ಗೆ ಡೇಟಾ ಕೊಟ್ರಿ, ಸರಿ. ನಾವೇನು ಕಲಿಯೋ ಹುಡುಗರು ಅವರು ಏನಾಯಿತು, ಇವ್ರಿಗೆ ಈ ಕಡೆ ಸೈಡ್ ಹೋಯ್ತು, ಸರಿ. ಇಲ್ಲಿಂದ ಈ ಕಡೆಗೂ ಬರ್ಬೇಕು ತಾನೆ. ನಂಬರ್ ಕೊಡಿ, ದಯವಿಟ್ಟು ನಂಬರ್ ಹಾಕಿ. ಇಲ್ಲಿ ನಂಬರ್ ಹಾಕಿ ಮಿಸ್ ಮಾಡಿಬಿಡಿ.